ಡೊನಾಲ್ಡ್ ಟ್ರಂಪ್ ಡೆಡ್ಲೈನ್ಗೆ ಇರಾನ್ ಕೌಂಟರ್ ಕೊಡ್ತಾ ಇದೆ. ಯುದ್ಧ ನಷ್ಟ ಪರಿಹಾರವಿಲ್ಲದೆ ಹಾರ್ಮುಜ್ ತೆರೆಯೋದಿಲ್ಲ. ಯುದ್ಧದಿಂದಾಗಿ ನಷ್ಟ ತುಂಬಿಕೊಂಡಿರುವ ಷರತ್ತು ಒಂದು ಕಡೆ. ಟ್ರಂಪ್ ಅಮೆರಿಕವನ್ನ ಜೀವಂತ ನರಕಕ್ಕೆ ತಳ್ತಾ ಇದ್ದಾರೆ. ನೆತನ್ಯಾಹು ಮಾತನಂತೆ ಕುಣಿದ್ರೆ ನಿಮಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಯುದ್ಧ ಅಪರಾಧಗಳಿಂದ ನೀವು ಏನನ್ನೂ ಕೂಡ ಗಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇರಾನ್ನ ಮೂಲ ಸೌಕರ್ಯಗಳ ಮೇಲೆ ದಾಳಿ, ಇಂಧನ ವಲಯ ಟಾರ್ಗೆಟ್ನಿಂದ ಜನರಿಗೆ ಸಂಕಷ್ಟ ಎದುರಾಗಿರುವಂಥದ್ದು. ಅಮೆರಿಕಾಗೆ ಎಚ್ಚರಿಕೆ ಕೊಡ್ತಲೇ ಇಸ್ರೇಲ್ ಮೇಲೆ ದಾಳಿ ಮಾಡಿದ್ದಾರೆ. ಹೈಫಾ ನಗರ ಗುರಿಯಾಗಿಸಿಕೊಂಡು ಡ್ರೋನ್ ಅಟ್ಯಾಕ್ ಅನ್ನ ಮಾಡಿರುವಂಥದ್ದು. ಈಗ ಡೊನಾಲ್ಡ್ ಟ್ರಂಪ್ ಡೆಡ್ಲೈನ್ಗೆ ಇರಾನ್ ಕೌಂಟರ್ ಕೊಡ್ತಾ ಇದೆ. ಯುದ್ಧ ನಷ್ಟ ಪರಿಹಾರವಿಲ್ಲದೆ ಹಾರ್ಮುಜ್ ತೆರೆಯೋದಿಲ್ಲ. ಯುದ್ಧದಿಂದಾಗಿರುವಂತಹ ನಷ್ಟವನ್ನು ತುಂಬಿಕೊಡುವಂತೆ ಷರತ್ತನ್ನ ಹಾಕ್ತಾ ಇದೆ. ಟ್ರಂಪ್ ಅಮೆರಿಕವನ್ನ ಜೀವಂತ ನರಕಕ್ಕೆ ತಳ್ತಾ ಇದ್ದಾರೆ. ನೆತನ್ಯಾಹು ಮಾತನಂತೆ ಕುಣಿದ್ರೆ ನಿಮಗೆ ಸಂಕಷ್ಟ ಎದುರಾಗುತ್ತೆ. ಮುಂದೆ ಕೂಡ ಸಾಕಷ್ಟು ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗುತ್ತೆ. ಯುದ್ಧ ಅಪರಾಧಗಳಿಂದ ನೀವು ಏನನ್ನೂ ಕೂಡ ಗಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇರಾನ್ನ ಮೂಲ ಸೌಕರ್ಯಗಳ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು. ಇಂಧನ ವಲಯ ಟಾರ್ಗೆಟ್ನಿಂದ ಜನರಿಗೆ ಇದೀಗ ಸಂಕಷ್ಟ ಎದುರಾಗ್ತಾ ಇದೆ. ಅಮೆರಿಕಾಗೆ ಎಚ್ಚರಿಕೆಯನ್ನ ಕೊಡ್ತಲೇ ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಹೈಫಾ ನಗರವನ್ನ ಗುರಿಯಾಗಿಸಿಕೊಂಡು ಡ್ರೋನ್ ಅಟ್ಯಾಕ್ ಅನ್ನು ಮಾಡಿರುವಂಥದ್ದು. ಯುದ್ಧದಿಂದ ಆಗಿರುವಂತಹ ನಷ್ಟವನ್ನು ತುಂಬಿಕೊಡಬೇಕು ಅಂತ ಹೇಳ್ಬಿಟ್ಟು ಷರತ್ತನ್ನ ಹಾಕ್ತಾ ಇದ್ದಾರೆ. ನಿಮಗೆ ಏನು ಕೂಡ ಯೂಸ್ ಇಲ್ಲ, ಇದರಿಂದಾಗಿ ಇನ್ನೂ ಸಂಕಷ್ಟ ಎದುರಾಗುತ್ತೋ ಹೊರತು ಯಾವುದೇ ರೀತಿಯಾದಂತಹ ಪರಿಹಾರಗಳು ಸಿಗೋದಿಲ್ಲ. ಹಾರ್ಮುಜ್ನ ನಾವು ಓಪನ್ ತೆರಿಬೇಕು ಅಂತ ಹೇಳಿದ್ರೆ ಆಗಿರುವಂತಹ ನಷ್ಟಗಳನ್ನು ನೀವು ತುಂಬಿಕೊಳ್ಬೇಕು ಅಂತ ಹೇಳ್ಬಿಟ್ಟು ಷರತ್ತನ್ನು ವಹಿಸ್ತಾ ಇದ್ದಾರೆ. ಇರಾನ್ ಮೂಲ ಸೌಕರ್ಯಗಳ ಮೇಲೆ ದಾಳಿ ಮಾಡಿ ಈಗ ಇಂಧನ ವಲಯ ಟಾರ್ಗೆಟ್ನಿಂದಾಗಿ ಜನರಿಗೆ ಸಾಕಷ್ಟು ಸಂಕಷ್ಟ ಎದುರಾಗ್ತಾ ಇದೆ. ಅಮೆರಿಕಾಗೆ ಎಚ್ಚರಿಕೆಯನ್ನು ಕೊಡ್ತಲೇ ಇದೀಗ ಇಸ್ರೇಲ್ ಮೇಲೆ ಕೂಡ ದಾಳಿ ಮಾಡಲಾಗ್ತಾ ಇದೆ. ಹೈಫಾ ನಗರವನ್ನು ಗುರಿಯಾಗಿಸಿಕೊಂಡು ಡ್ರೋನ್ ಅಟ್ಯಾಕ್ ಕೂಡ ಮಾಡಲಾಗಿದೆ.